ನಮ್ಮೊಳಗಡೆ ಅವೇರ್ನೆಸ್ ಅನ್ನೋ ಟಾರ್ಚ್ ಇದ್ರೆ ಆಚೆ ಕಡೆ ಕತ್ಲದ್ದು ನಮ್ಗೆ ಎಫೆಕ್ಟೇ ಆಗಲ್ಲ. ಅಂದರೆ ನಾವು ಒಳಗಡೆ ಸ್ವಿಚ್ ಆನ್ ಮಾಡಿದ್ರೆ ಹೊರಗಡೆ ಲೈಟ್ ಆನ್ ಆಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮೊಳಗೆ ಏನು ಹುಟ್ಟುತ್ತಲ್ವಾ ಅದೇ ನಿಜವಾದ ಬೆಳಕು. ಆ ಬೆಳಕಿದ್ ಬಿಟ್ರೆ ಸಾಕು, ಆಚೆ ಯಾವ ಕತ್ಲನ್ ಬೇಕಾದ್ರೂ ಫೇಸ್ ಮಾಡ್ಕೊಳ್ಬೋದು. ಸರಿ ಸರಿ, ಫಿಲಾಸಫಿ ಸಾಕು, ನೀವು ಮಲ್ಕೊಳ್ಳಿ. ನಿಮಗೆ ಗೆಜ್ಜೆಯಿಂದ ಗೆಜ್ಜೆ ಶಬ್ದದಿಂದ ಡಿಸ್ಟರ್ಬ್ ಆಗ್ತಿದೆಲ್ಲ, ನಾನು ಬಿಚ್ಚಿಡ್ತೀನಿ. ಬೇಡ 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 ಪ್ಲೀಸ್, ಗೆಜ್ಜೆ ಎಲ್ಲ ಬಿಚ್ಚಿಡಬೇಡಿ. ಇದು ಸಮಸ್ಯೆ ಗೆಜ್ಜೆದಲ್ಲ, ಭಯದ್ದು. ಒಂದೆರಡು ದಿವಸ ಅಭ್ಯಾಸ ಆಗುತ್ತೆ, ಆಮೇಲೆಲ್ಲ ಹಿತವಾಗಿರುತ್ತೆ, ಮ್ಯೂಸಿಕಲ್ ಅನಿಸುತ್ತೆ. ರೀ ಅದಕ್ಕೆ ತಂಗಿ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಯಾಕ್ರಿ ಇಷ್ಟೊಂದು ಡಲ್ ಆಗಿದ್ದೀರಾ? ಅಲ್ಲ, ಇಂಥ ಖುಷಿಯಾಗಿರೋ ಜಾಗಕ್ಕೆ ಬಂದು ಖುಷಿಯಾಗಿರ್ಬೇಕು ತಾನೆ, ಏನು ರೀಸನ್ನು? ಭಾವಂತಮ್ಮ, ನನಗೆ ತುಂಬ ಗಿಲ್ಟ್ ಆಗ್ತಾ ಇದೆ. ರೀ ಅದಕ್ಕೆ ತಂಗಿ, ಗಿಲ್ಟ್ ಆಗೋಂಥದ್ದು ನಾವು ಏನ್ರಿ ಮಾಡಿದ್ವಿ? ಪಾರ್ಥ, ರುಚಿಲ್ ಕೂತ್ಕೊಳ್ಳಿ. ಏನು ಪಾರ್ಥ, ನಾವು ಮನೆಯವ್ರ ಹತ್ರ ಸುಳ್ಳು ಹೇಳಿ ಬಂದಿರೋದು, ನನಗದು ತುಂಬ ಗಿಲ್ಟ್ ಆಗ್ತಾ ಇದೆ. ನಮ್ಮನ್ನ ನಮ್ದವ್ರ ಹತ್ರ ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು. ಜಸ್ಟ್ ಥಿಂಕ್ ಮಾಡಿ, ಒಂದಿನ ಏನಾದರೂ ಅವ್ರಿಗೆ ಸತ್ಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗತ್ತೆ ಅಂತ. ನಮ್ಮಲ್ಲಿ ಇಟ್ಟಿರೋ ನಂಬಿಕೆನೇ ಸತ್ತೋಗ್ಬಿಡತ್ತೆ. ಒಂದ್ಸತಿ ನಂಬಿಕೆ ಕಳ್ಕೊಂಡ್ರೆ ಅದನ್ನ ಗಳಿಸೋದು ತುಂಬಾ ಕಷ್ಟ ಪಾರ್ಥ. ಆಮೇಲೆ ನಾವ್ ಎಷ್ಟೇ ಸರ್ಕಸ್ ಮಾಡಿದ್ರು ನಮ್ಮನ್ನ ಯಾರು ನಂಬಲ್ಲ. ಒಂದು ಸಣ್ಣ ಸುಳ್ಳು ಸಾಕು, ಅದೆಂಥದ್ದೇ ದೊಡ್ಡ ಸಂಬಂಧ ಆಗಿದ್ರು ಮುರಿದು ಬಿದ್ದೋಗತ್ತೆ. ಇವತ್ತೇನೋ ಟೈಮ್ ಬೇಯಿಂಗ್ ಸುಳ್ಳಿಂದ ನಮಗ್ ಸಹಾಯ ಆಗಿರ್ಬೋದು, ನಮಗ್ ಖುಷಿ ಆಗಿರ್ಬೋದು. ಆದ್ರೆ ಮುಂದೆ ಒಂದಿನ ಅದೇ ಸುಳ್ಳಿಂದ ಬೇಡದೇ ಇರೋ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ಬೇಕಾಗತ್ತಲ್ಲ. ನಂಗೆ ಅದೇ ಯೋಚನೆ ಆಗ್ತಾ ಇದೆ. ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ಸರಿನೇ ಕಣ್ರಿ. ಈಗ ಮನೇಲಿ ಗೊತ್ತಾಗಬೇಕು ಅಂದರೆ ಒಂದು ನಾನು ಹೇಳಬೇಕು, ಇಲ್ಲ ನೀವು ಹೇಳಬೇಕು. ಈಗ ಇಬ್ರು ಹೇಳಲಿಲ್ಲ ಅಂದರೆ ಮನೇಲಿ ಹೇಗ್ರಿ ಗೊತ್ತಾಗತ್ತೆ? ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಅಕಸ್ಮಾತ್ ಹೇಗೋ ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅವಾಗೇನ್ ಮಾಡೋದು? ಓ, ಆಗಲ್ಲ ಅಂತ ಹೇಳಿದ್ನಲ್ಲ, ಜಸ್ಟ್ ಇಂಪಾಸಿಬಲ್ ಅಲ್ಲ, ಡಬಲ್ ಇಂಪಾಸಿಬಲ್ ಕಣ್ರಿ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಓಕೆನಾ? ಈಗ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ಜಸ್ಟ್ ಎಂಜಾಯ್ ದ ಮೊಮೆಂಟ್. ಪಾರ್ಥ, ನೀವ್ ಯಾವತ್ತೂ ನನ್ನ ಕೈ ಬಿಡಲ್ಲ ಅಲ್ವಾ? ನೋಡಿ, ನಾನು ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನಮ್ಮ ಮದುವೆ ನಡಿಲೇಬೇಕು. ಈಗಾಗಲೇ ಒಂದ್ಸತಿ ದೂರ ಆಗಿ ಮತ್ತೆ ಹತ್ರ ಆಗಿದ್ದೀವಿ. ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಟೆನ್ಷನ್ ಆಗುತ್ತೆ. ರೀ ಅದಕ್ಕೆ ತಂಗಿ, ನೀವು ಸುಮ್ಮನೆ ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಕಣ್ರಿ. ಸುಮ್ಮನೆ ಇರೋ ಬರೋದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಪೀಸ್ ಆಫ್ ಮೈಂಡ್ನ ಯಾಕೆ ಹಾಳು ಮಾಡ್ಕೋತೀರಾ? ಫಸ್ಟು ನಿಮ್ಮ ತಲೆಯಿಂದ ಅದನ್ನೆಲ್ಲ ತೆಗೆದುಹಾಕಿ. ನೋಡಿ, ನಾನು ನಿಮ್ಮನ್ನು ಮದುವೆ ಆಗದೆ ಇನ್ಯಾರನ್ನ ಮದುವೆ ಆಗಲಿ, ನಾನು ನಿಮ್ಮನ್ನು ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಅದು ಯಾವುದಕ್ಕೂ ವ್ಯಾಲ್ಯೂ ಇಲ್ವಾ? ಈಗಾಗಲೇ ನಿಮ್ಮನ್ನು ಕಳ್ಕೊಳ್ಳೋ ನೋವು ಹೇಗಿರುತ್ತೆ ಅಂತ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನು ಮತ್ತೆ ಅನುಭವಿಸೋದಕ್ಕೆ ನಾನು ರೆಡಿ ಇಲ್ಲ. ಯಾಕೆಂದರೆ ನನ್ನ ಹಾರ್ಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ನನಗೆ ನೀವು ಬೇಕು ಕಣ್ರಿ. ಅಂತೂ ಅವ್ರ ಹಿಂದೆ ನಮ್ಮವ್ರನ್ನ ಬಿಟ್ಟಾಯ್ತು. ಕೂತಲ್ಲೇ ಪ್ರತಿಯೊಂದು ವಿಷಯನೂ ಗೊತ್ತಾಗತ್ತೆ. ಆದ್ರೆ ಅವಾಗ ಗೊತ್ತೇ ಆಗೋದಿಲ್ವಲ್ಲ, ಅದಕ್ಕೆ ಹೇಳೋದು ಸಿಸ್ಟರ್, ತಲೆಗಿಂತ ತಲೆ ದೊಡ್ಡದು ಅಂತ. ವಾಟ್ಸ್ ಹ್ಯಾಪ್ನಿಂಗ್ ಮಾಮ್? ಯಾರೋ ಬಂದಿದ್ರಲ್ಲ, ಯಾರು? ಅವರು ನಮ್ಮ ಹತ್ತಿರದ ಸಂಬಂಧಿಗಳು ಕಣೋ. ಅಪೇಕ್ಷೆ ಮತ್ತೆ ಪ್ರಾರ್ಥನ ಪ್ರತಿ ಕ್ಷಣದ ಸುದ್ದಿಗಳನ್ನ ಕಲೆ ಹಾಕಿ ನಮಗೆ ತಲುಪಿಸುವಂಥವರು. ಅಲ್ಲ, ಅದಾಗಿರ್ಲಿ, ಈ ಐಡಿಯಾ ಕೊಟ್ಟಿದ್ದು ಯಾರು?
ಇಂಥವನ್ನೆಲ್ಲ ನಂಬ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಅನ್ಸುತ್ತಾ? ಏನೋ ಹಾಗೆ ಮಾತಾಡ್ತಿದ್ಯಾ? ಹಾಗೆ ಮಾತಾಡೋದಕ್ಕಿಂತ ಮುಂಚೆ ಈ ಪ್ಲ್ಯಾನ್ ಇಂದಿರೋ ಮಾಸ್ಟರ್ ಮೈಂಡ್ ಯಾರ್ದು ಅಂತ ತಿಳ್ಕೊ. ಸಾಕ್ಷಾತ್ ನಿನ್ನ ಅಮ್ಮಂತ ಕಣೋ. ನಿನ್ನ ಅಮ್ಮ ಅಂದರೆ ಏನು ತಿಳ್ಕೊಂಡಿದ್ಯಾ? ಸಾಧಾರಣ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಹಿಸ್ಟ್ರಿನ ಒಂದು ಸರ್ತಿ ತೆಗೆದು ನೋಡು. ಅದು ಪೆನ್ನಲ್ಲಿ ಪೇಪರಲ್ಲಿ ಬರೆದದ್ದಲ್ಲ, ರಕ್ತದಲ್ಲಿ ಬರೆದದ್ದು. ಅದನ್ನು ಯಾರಾದರೂ ಓದಿದ್ರೆ ಓದಿದ ತಕ್ಷಣ ಅವರ ರಕ್ತ ತಣ್ಣಗಾಗತ್ತೆ. ಅಣ್ಣ, ಮಾಮ್ಸ್ ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಹೇಳು ಮಾಮ್. ಏನು ಮಾಮ್ ಅದು? ಅದೇನೋ ಹಿಸ್ಟ್ರಿ ಏನದು? ಏಯ್ ಅದೆಲ್ಲ ನಿನಗೆ ಯಾಕೋ? ನಿನಗಿಷ್ಟು ಗೊತ್ತಾದ್ರೆ ಸಾಕು, ಸುಮ್ಮನಿರು. ಪುಟ, ನೀನು ಎಂಥ ಕಿಲಾಡಿ ಆದರೂ ಅಮ್ಮನ ಮುಂದೆ ಬಚ್ಚಾನೇ ಕಣೋ. ಅವಳು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳ ನಿರ್ಧಾರನ ಪ್ರಶ್ನೆ ಮಾಡಕ್ಕೆ ಹೋಗಬೇಡ. ನಿನ್ನ ಅಮ್ಮಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿನಗಿಂತ ಚೆನ್ನಾಗಿ ಗೊತ್ತು. ಅಮ್ಮ ಒಬ್ಬಳಿದ್ರೆ ಎಲ್ಲವೂ ಇದ್ದಂಗೆ. ಮಕ್ಕಳಿಗೋಸ್ಕರ ಅವಳು ಎಂಥ ಯುದ್ಧವನ್ನು ಬೇಕಾದ್ರೆ ಗೆದ್ಕೊಂಡು ಬರ್ತಾಳೆ ಕಣೋ. ಎಲ್ಲ ಅವಳೇ ನೋಡ್ಕೋತಾಳೆ, ನೀನು ತೆಪ್ಪಗಿರು. ಸರಿ ಮಾಮ್, ಗುಡ್ ನೈಟ್. ಸಿಸ್ಟರ್, ನನಗೊಂದು ಸಣ್ಣ ಡೌಟ್. ಭಾರತ ಮತ್ತು ಅಪೇಕ್ಷೆನ ಗುಟ್ಟನ್ನು ರಟ್ ಮಾಡಬೇಡ ಅಂತ ನೀನೇ ಹೇಳಿದ್ಯಾ. ಈಗ ನೀನೇ ಅವರ ವಿಡಿಯೋಸ್ ಮತ್ತು ಫೋಟೋಸ್ ಕಲೆಕ್ಟ್ ಮಾಡಿದ್ದೇನಾದರೂ ಗೌತಮ್ ಕೈಲಿ ಸಿಕ್ಬಿಟ್ರೆ ಅವನೇ ಮುಂದೆ ನಿಂತು ಮದುವೆ ಮಾಡ್ಸಲ್ವ ಸಿಸ್ಟರ್? ಹಾಗಂತ ನೀವು ಅಂದ್ಕೊಂಡಿದ್ದೀರ. ಆದರೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಏನಿವತ್ತು ತುಂಬ ಖುಷಿಲಿದೆಯಾ? ಯಾಕೆ ಅಂತ ಕೇಳ್ಬೋದಾ? ಏನಿಲ್ಲ, ಇವತ್ತು ಯಾಕೋ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ಯಾಕೆ ಅಂತ. ನೀನು ನನ್ನ ಲೈಫಿಗೆ ಬಂದಿದ್ದಕ್ಕೆ, ನೀನು ನನಗೆ ಸಿಕ್ಕಿದ್ದಕ್ಕೆ, ನಾನು ನೀನು ಒಟ್ಟಿಗೆ ಇರೋದಕ್ಕೆ. ನಿಜಕ್ಕೂ ನಾನು ತುಂಬ ಲಕ್ಕಿ. ನನಗೆ ನಿನ್ನ ಥರ ಪಾರ್ಟ್ನರ್ ಸಿಕ್ಕಿದ್ದಾನೆ. ನಿನ್ನ ಥರ ಪಾರ್ಟ್ನರ್ ಎಲ್ರಿಗೂ ಸಿಗಲ್ಲ ಜೀವ. ನೀನು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ, ಹಾಗೆ ಇರೋ ಅಂತ ಎನ್ಕರೇಜ್ ಮಾಡ್ತೀಯಾ. ನಾನು ನಿನ್ನ ಥರನೇ ಅಂತ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀಯಾ. ಜಗಳಕ್ಕಿಂತ ಪ್ರೀತಿ ದೊಡ್ಡದು ಅಂತೀಯ. ನಮ್ಮ ಪ್ರೀತಿನ ಎಲ್ಲದಕ್ಕಿಂತ ಎತ್ತರದಲ್ಲಿಡ್ತೀಯ. ನನ್ನ ಪಾಲಿನ ಎನರ್ಜಿ ಬೂಸ್ಟರ್ ನೀನು. ನನ್ನೆಲ್ಲ ನೋವನ್ನ ಬೇಜಾರನ್ನ ಮರೆಸ್ತೀಯ. ನೀನು ನನ್ನ ಹತ್ರ ಇದ್ರೆ ಸಾಕು, ಐ ಫೀಲ್ ಸೇಫ್. ಈ ಥರ ಸೆಕ್ಯೂರ್ಡ್ ಫೀಲ್ನ ಎಷ್ಟು ಜನ ಗಂಡಂದ್ರು ಅವ್ರು ಹೆಂಡ್ತಿರಿಗೆ ಕೊಡ್ತಾರೆ ಜೀವ? ತುಂಬ ಕಡಿಮೆ. ಅದಕ್ಕೆ ಹೇಳಿದ್ದು ಐ ಆಮ್ ವೆರಿ ಲಕ್ಕಿ ಅಂತ. ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಇದ್ರೆ ಅದು ನೀನೇ ಜೀವ. ಹೌದಾ? ನಾನು ಅಷ್ಟೊಂದು ಗ್ರೇಟಾ? ಬರೀ ಗ್ರೇಟ್ ಅಲ್ಲ, ನನ್ನ ಪಾಲಿಗೆ ಗ್ರೇಟೆಸ್ಟ್ ನೀನು. ನಿನ್ನನ್ನು ನನಗೆ ಕೊಟ್ಟಿರೋ ಈ ಲೈಫ್ಗೆ, ನೀನು ನನಗೆ ಸಿಗೋ ಹಾಗೆ ಮಾಡಿರೋ ನಮ್ಮ ಅಣ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಇದ್ರಲ್ಲಿ ನೀನು ಇನ್ನೊಬ್ರು ಮರ್ತ್ಬಿಟ್ಟೆ. ನಿನ್ನ ಥ್ಯಾಂಕ್ಸಲ್ಲಿ ಅರ್ಧ ಥ್ಯಾಂಕ್ಸು ನಮ್ಮ ಅಕ್ಕಂಗೂ ಸೇರಬೇಕು. ಯಾಕಂದ್ರೆ ಅವರಿಬ್ರು ಒಪ್ಕೊಂಡು ಮದುವೆ ಆಗಿದ್ದಕ್ಕೆ ತಾನೇ ನಾವಿಬ್ರು ಮದುವೆ ಆಗಿದ್ದು. ಕ್ರೆಡಿಟ್ಸ್ ಇಬ್ಬರಿಗೂ ಸೇರುತ್ತೆ. ಹಾ ಹೌದಲ್ಲ, ಮರ್ತೇ ಬಿಟ್ಟೆ. ಸಾರಿ. ಅತ್ತಿಗೆಗೂ ಥ್ಯಾಂಕ್ಸ್. ಅಣ್ಣ ಅದಕ್ಕೆ ಅಂದಾಗ ನೆನಪಾಯ್ತು. ಅಣ್ಣನಿಗೊಂದು ಫೋನ್ ಮಾಡ್ತೀನಿ. ನನ್ನ ಫೋನ್ ಕೊಡು. ಮಹಿಮಾ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಪುಟಿ, ಹೇಗಿದ್ಯಾ? ಜೀವ ಹೇಗಿದ್ದಾನೆ? ಹಾಯ್ ಅಣ್ಣ, ಇಬ್ರು ಆರಾಮಾಗಿದ್ದೀವಿ. ಜೀವನೂ ಇಲ್ಲೇ ಇದ್ದಾನೆ. ಓಕೆ, ಅವನಿಗೂ ಒಂದು ಹಾಯ್ ಹೇಳ್ಬಿಡು. ಅಣ್ಣ ನಿನಗೆ ಹಾಯ್ ಹೇಳ್ದ. ಹಾಯ್ ಬಾವಾ. ಹಾಯ್ ಹಾಯ್. ಮತ್ತೆ ಏನು ಫೋನ್ ಮಾಡಿದ್ ಪುಟಿ? ಏನಿಲ್ಲ, ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸಾ? ಏಕೆ? ಅದು ಅಣ್ಣ, ನಾನು ಜೀವ ಮಾತಾಡ್ತಾ ಕೂತಿದ್ವಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದಿಷ್ಟು ನೆನಪಾಯಿತು. ನನ್ನ ಜೀವ ಮದುವೆ ಆಗಿದ್ದು, ನಾವಿಬ್ರು ಮದುವೆ ಆಗಬೇಕು ಅಂತ ನೀನು ಅತ್ತಿಗೆ ಮದುವೆ ಆಗಿದ್ದು, ನನ್ನ ಜೀವ ರಿಲೇಶನ್ಶಿಪ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು, ಇದೆಲ್ಲ ತುಂಬ ನೆನಪಾಗ್ತಿತ್ತಣ್ಣ. ನೀವಿಬ್ರು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ,
ಎಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ನೀವಿಬ್ರು ತುಂಬ ಗ್ರೇಟ್ ಅಣ್ಣ. ಥ್ಯಾಂಕ್ಸ್ ಹೇಳೋದನ್ನ ಬಿಟ್ಟರೆ ಬೇರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏ ಪುಟಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ನೋಡು ಪುಟಿ, ಯಾರು ಮಾಡದೇ ಇರೋವಂಥದ್ದು ಅಥವಾ ಗ್ರೇಟ್ ಅನ್ಸೋಂಥದ್ದು ನಾನೇನು ಮಾಡಿಲ್ಲ. ಅಣ್ಣನಾಗಿ ಅದು ನನ್ನ ಡ್ಯೂಟಿ. ನೀನು ನನ್ನ ತಂಗಿ, ನನ್ನ ಪುಟ್ಟಿ ನೀನು ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನಾನು ದೂರದವನು ಅನ್ಸುತ್ತೆ ನನಗೆ. ನೀನು ನನಗೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನನಗೆ ನಿನ್ನ ಮತ್ತು ಅತ್ತಿಗೆ ಬ್ಲೆಸ್ಸಿಂಗ್ಸ್ ಇದ್ದರೆ ನಾವಿಬ್ಬರು ಚೆನ್ನಾಗಿರ್ತೀವಣ್ಣ. ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾರೆ, ಕೊಡ್ತೀನಿ. ನೀವು ಮಾತಾಡ್ತಾರೆ, ನಾನು ಹೊರಡಬೇಕು, ರೆಡಿ ಆಗ್ತೀನಿ. ಹಲೋ. ಹಾಯ್ ಅದಕ್ಕೆ. ಹಾಯ್ ಮಹಿ. ಥ್ಯಾಂಕ್ಸ್ ಅದಕ್ಕೆ. ಅರೆ, ಈಗ ತಾನೇ ನಿಮ್ಮ ಅಣ್ಣ ಹೇಳಿದ್ರು ಅಲ್ವಾ ಈ ಥ್ಯಾಂಕ್ಸ್ ಎಲ್ಲ ಏನು ಹೇಳೋದು ಬೇಕಿಲ್ಲ ಅಂತ, ಮತ್ತೆ ಅದನ್ನ ಹೇಳ್ತಿದ್ಯಾ? ಇಲ್ಲಿ ನೋಡು, ನೀನು ಜೀವ ಇಬ್ಬರು ಸೇರ್ಕೊಂಡು ನಮಗೊಂದು ಪುಟ್ಟ ಮಗು ಕೊಟ್ಬಿಡಿ, ಅಷ್ಟೇ ಸಾಕು. ಮತ್ತೆ ನೀವು ಯಾಕೆ ಸೈಲೆಂಟ್ ಆಗಿಬಿಟ್ರಿ ಅದಕ್ಕೆ? ನೀವು ಯಾವಾಗ ಹ್ಯಾಪಿ ನ್ಯೂಸ್ ಕೊಡ್ತೀರಾ? ಕೊಡ್ತೀವಿ. ಫಸ್ಟ್ ನೀವು, ಆಮೇಲೆ ನಾವು. ಸರಿ, ಜೀವನ್ ಫೋನ್ ಕೊಡು. ಕಟ್ಟೆ. ಹಾಯ್ ಅಕ್ಕ. ಹಾಯ್ ಜೀವ. ನಾನು ಮಹಿಗೆ ಒಂದು ವಿಷಯ ಹೇಳಿದ್ದೀನಿ, ಅವಳ ಹತ್ರ ಕೇಳು, ಅವಳು ಹೇಳ್ತಾಳೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಅಕ್ಕ ಏನು ಹೇಳಿದ್ರು? ಹೋಗೋ, ನಂಗೆ ನಾಚಿಕೆ ಆಗುತ್ತೆ. ಮಹಿ, ನೀನು ನಾಚ್ಕೋತಾ ಇದೆಯಾ? ಆ ಥರ ವಿಷಯನೇ ಏನದು? ಹಾಂ ಸೂರ್ಯಣ್ಣ, ನಾನು ಹೇಳ್ತೀನಿ. ಹಾಂ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ನಾವು ಹಣ ವಾಪಸ್ ಕೊಡ್ತೀವಿ. ನಾನು ಇವ್ರಿಗೆ ಹೇಳ್ತೀನಿ. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ಯಾರಮ್ಮ ಅದು? ಹಣ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಅದೇ ಕಣೋ, ಅಪ್ಪನ ಫ್ರೆಂಡು ಸೂರ್ಯಣ್ಣ ಅಂತಿದಾರಲ್ಲ. ಅದು ನಿನ್ನ ಭೂಮಿ ಮದುವೆಗೆ, ಆಮೇಲೆ ಈಗ ಅಪ್ಪಿ ಮದುವೆಗೆ ಬಟ್ಟೆ ಬರೆ ಅಂತ ಮತ್ತೆ ಅವ್ರ ಹತ್ರನೇ ಸ್ವಲ್ಪ ಸಾಲ ಮಾಡಿದ್ವಿ. ಅದಕ್ಕೆ ಆದರೆ ಕೊಡೋಕ್ಕಾಗತ್ತಾ ಅಂತ ಕೇಳಕ್ಕೆ ಫೋನ್ ಮಾಡಿದರು. ಪಾಪ ನಿಮ್ಮ ಅಪ್ಪನ ಮೇಲಿನ ಗೌರವಕ್ಕೆ ನಮ್ಮ ಹತ್ರ ಇಂಟ್ರೆಸ್ಟು ತಗೋತಾ ಇಲ್ಲ. ಅವ್ರು ಕೇಳಿದಾಗ ದುಡ್ಡು ವಾಪಸ್ ಕೊಡೋದು ನಮ್ಮ ಧರ್ಮ ಅಲ್ವಾ ಜೀವ? ಅಪ್ಪಂಗೆ ಫೋನ್ ಮಾಡಿದ್ರಂತೆ, ಅವ್ರ ಫೋನ್ ಏನೋ ರೀಚಬಲ್ ಇಲ್ಲ ಅಂತಂದರು. ಅದಕ್ಕೆ ಮನೆಗೆ ಮಾಡಿದ್ರಂತೆ. ಪರಿಸ್ಥಿತಿ ಹೇಗಾಗಿದೆ ನೋಡು. ನಿನ್ನ ಎಜುಕೇಷನ್ ಲೋನು, ಈ ಹೋಮ್ ಲೋನು, ಅದು ಅಲ್ಲದೆ ಮದುವೆಗಳಿಗೆ ಮಾಡಿರೋ ಸಾಲ ಎಲ್ಲ ಒಂದೇ ಸಲ ತಲೆ ಮೇಲೆ ಬಂದು ಕೂತಿದೆ. ನಿಮ್ಮ ಅಪ್ಪಂಗೆ ಕೈ ಕಟ್ಟು ಹಾಕ್ದಂಗೆ ಆಗಿದೆ. ಒಂದು ತೂಟ ಮಾಡಿದ್ರೂ ಪರವಾಗಿಲ್ಲ, ಈ ಸಾಲ ಮಾತ್ರ ಮಾಡಬಾರ್ದು ಕಣ. ತುಂಬ ಡೇಂಜರಸ್. ಲೋನ್ ಮಾಡುವಾಗ ಚೆನ್ನಾಗಿರುತ್ತೆ, ಆದರೆ ತೀರಿಸೋ ವೇಳೆಗೆ ಅಷ್ಟೇ ಇಂಟ್ರೆಸ್ಟ್ ಕಟ್ಟಿರ್ತೀವಿ, ಗೊತ್ತೇ ಆಗೋದಿಲ್ಲ. ಸಾಲ ಮಾಡಿ ತುಪ್ಪ ತಿಂತೀವಿ ಅಂತ ಹೋದರೆ ಅಜೀರ್ಣ ಆಗೋದಂತೂ ಗ್ಯಾರಂಟಿ. ಈಗ ನಮ್ಮ ಪರಿಸ್ಥಿತಿನೂ ಹಾಗೆ ಆಗ್ಬಿಟ್ಟಿದೆ ಕಣ. ಹಾಂ ಮಗ, ಹೇಳೋ. ಸಾರಿ ಜೀವ, ನಿನ್ನ ಕೆಲಸ ಹೋಯ್ತಂತಲ್ಲ, ಕೇಳಿ ತುಂಬಾನೇ ಬೇಜಾರಾಯಿತು. ಹಾಂ ಮಗ, ಕೆಲಸ ಹೋಯ್ತು. ರಿಸೆಷನ್ ಅಲ್ವಾ, ಲೇ ಆಫ್ ಮಾಡ್ತಿದ್ದಾರೆ. ಜೀವ, ಅಮ್ಮ ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ಯಾರ ಕೆಲಸ ಹೋಯ್ತು? ಸದ್ಯ ಏನು ಕೇಳಿಸ್ಕೊಂಡಿಲ್ಲ. ಜೀವ, ಯಾರ ಕೆಲಸ ಹೋಯ್ತು? ಅದು ನನ್ನ ಫ್ರೆಂಡ್ದಮ್ಮ. ರಿಸೆಷನ್ ಅಲ್ವಾ, ಸೊ ಲೇ ಆಫ್ ಮಾಡ್ತಿದ್ದಾರೆ. ಪಾಪ ಸಡನ್ನಾಗಿ ಕೆಲಸ ಕಳ್ಕೊಂಡ್ರೆ ಅವ್ನ ಕಮಿಟ್ಮೆಂಟ್ಸು, ಫ್ಯಾಮಿಲಿ ಹೇಗೆ ನೋಡ್ಕೋತಾನೋ, ತುಂಬ ಕಷ್ಟ ಅಂತ ಮಾತಾಡ್ತಾ ಇದ್ವಿ. ಹೌದಪ್ಪ, ಬೆಂಗಳೂರಂಥ ಸಿಟಿನಲ್ಲಿ 1 ತಿಂಗಳು ಸಂಬಳ ಬರಲಿಲ್ಲ ಅಂದರೆ ಮುಗೀತು. ಇನ್ನು 6 ತಿಂಗಳು ಬೇಕು ಸುಧಾರಿಸ್ಕೊಳಕ್ಕೆ. ಸದ್ಯ ನಿನ್ನ ಕಂಪನಿಲಿ ಈ ಥರ ಏನು ತೊಂದರೆ ಇಲ್ಲ ತಾನೆ? ನೀವೆಲ್ಲ ಸೇಫ್ ಅಲ್ಲ? ಹಾಗೇನಿಲ್ಲಮ್ಮ, ನಾವು ಸೇಫ್, ಸ್ಟೇಬಲ್ ಆಗಿದ್ದೀವಿ. ಅಷ್ಟಾದರೆ ಸಾಕಪ್ಪ. ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಸರಿಗಿಲ್ಲ. ನಿಮ್ಮ ಅಪ್ಪಂಗೆ ಬರೋ ಪೆನ್ಷನ್ನು ಮನೆ ಖರ್ಚಿಗಾದರೆ
ಇನ್ನು ಮಿಕ್ಕಿದ ಲೋನು ಬಾಕಿ ಖರ್ಚಿಗೆಲ್ಲ ನಿನ್ನ ಸಂಬಳನೇ ನಮಗೆ. ನೀನು ನಮಗೆಲ್ಲ ಒಂಥರ ಭರವಸೆಯ ಆಶಾ ಕಿರಣ ಇದ್ದ ಹಾಗೆ. ದೇವರ ದಯದಿಂದ ಆ ಥರದ್ದು ಏನೂ ಆಗದೆ ಹೋದರೆ ಸಾಕಪ್ಪ. ನಾನು ಅಡುಗೆ ರೆಡಿ ಮಾಡ್ತೀನಿ. ಎಲ್ಲರೂ ನನ್ನನ್ನೇ ನಂಬ್ಕೊಂಡಿದ್ದಾರೆ, ಬಟ್ ನಾನು ನೋಡಿದ್ರೆ ಕೆಲಸ ಕಳ್ಕೊಂಡು ಕೂತಿದ್ದೀನಿ. ಗೆಳೆಯ ರೆಡಿನಾ? ಹಾಂ ರೆಡಿ ಶುರು ಹಚ್ಕೊಂಬತ್ತೆ. ಮೀಸೆ ಗೀಸೆ ಇಲ್ಲ, ಮದುವೆ ಆದಮೇಲೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಆಗ್ಬಿಟ್ಟಿದೆ. ವೆರಿ ಗುಡ್, ಒಳ್ಳೆ ಬೆಳವಣಿಗೆ. ಇದೊಂಥರ ಮರುಭೂಮಿನಲ್ಲಿ ಕಾರಂಜಿ ಚಿಮ್ಮದ ಹಾಕಿ ಆಗ್ಬೇಕಾದ್ದೆ. ಒಳ್ಳೆ ಬೆಳವಣಿಗೆ. ಹಾಂ, ಈಗ ಫುಲ್ ರೆಡಿ ಆಗಿದ್ರೆ ಶುರು ಹಚ್ಕೊಳಪ್ಪ. ಹಾಂ ಓಕೆ. ಹಾಂ ಸ್ಟಾರ್ಟ್. ಹಾಯ್ ಎವ್ರಿ ಒನ್. ಹಾಂ, ಇಂಗ್ಲೀಷಲ್ಲಿ ಕರೆಕ್ಟಾಗಿದೆ. ಈಗ ಮೀಟಿಂಗ್ ಇರೋದು ಬೆಂಗಾಲಿ ಕ್ಲೈಂಟ್ ಜೊತೆಗಲ್ವಾ? ಬೆಂಗಾಲಲ್ಲಿ ಮಾತಾಡಪ್ಪ. ಸಾರಿ. ಹಾಂ, ಹಾಯ್ ಶೋ ಸೋಕಾಲ್. ಅದು ಸುವೋ ಸೋಕಾಲ್ ಅಲ್ಲ, ಶುಭೋ ಸೋಕಾಲ್ ಅಂದರೆ ಗುಡ್ ಮಾರ್ನಿಂಗ್ ಅಂತ. ಓಕೆ, ಶುಭೋ ಸೋಕಾಲ್. ಯಾ, ಹಾಯ್ ಶುಭೋ ಸೋಕಾಲ್. ವೆರಿ ಗುಡ್. ಅಪ್ನಾರ್ ಶಾತೆ ಪರಿಚಿತ್ ಅಂದರೆ ಗ್ಲಾಡ್ ಟು ಮೀಟ್ ಯು, ಕರೆಕ್ಟಾ? ಗೆಳೆಯ, ಅದು ಪರಿಚಿತೋ ಅಲ್ಲ ಗೆಳೆಯ, ಪರಿಚಿತೋ. ಅದೇ ಸರಿ ಹೋಯ್ತು ಬಿಡು. ಅದೇಂಗೆ ಹಂಗೆ ಅಂತ ಬಿಡೋಕ್ಕಾಗುತ್ತೆ? ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿರಬೇಕು ಅಂತ ನೀನೇ ಹೇಳ್ಕೊಟ್ಟಿದ್ಯಾ. ಪರ್ಫೆಕ್ಷನ್ ಇಷ್ಟಪ್ಪ ನೀನು, ಅದಕ್ಕೆ ಕರೆಕ್ಟ್ ಆಗಿರಲಿ ಅಂತ ಹೇಳಿದೆ. ಕರೆಕ್ಟ್ ಹೇಳಪ್ಪ, ಹೇಳ. ಹಾಯ್ ಶುಭೋ ಸೋಕಾಲ್, ಅಪ್ನಾರ್ ಶಾತೆ ಪರಿಚಿತೋ. ಕರೆಕ್ಟ್. ನೆಕ್ಸ್ಟ್ ಲೈನ್ ಏನು ಹೇಳು? ನೆಕ್ಸ್ಟು ಆಪ್ನೋ ಕ್ಯಾಮೋನ್ ಆಚಿನ್ ಅಂದರೆ ಹೌ ಆರ್ ಯು ಅಂತ. हाँ, अपनार शाते परिचितो, अपनी केमन आची, आमी आपनाके शागुतो जानाई ಅಂದ್ರೆ ಐ ವೆಲ್ಕಮ್ ಯು ಆಲ್. ಕರೆಕ್ಟಾ? ಪರ್ಫೆಕ್ಟ್ ಗೆಳೆಯ. ಇದು ಬೇಕಾಗಿದ್ದು. ಇಷ್ಟು ಹೇಳಿದ್ರೆ ಸಾಕಣ. ಏನ್ ಬೇಕಾಗಿರೋದು? ಅದು ಇವತ್ತು ಕ್ಲೀನ್ ಜೊತೆ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದ. ಈ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರು ಮೀಟಿಂಗ್ ಪ್ರಾಕ್ಟೀಸ್ ಮಾಡ್ತಿದಾರಾ? ಅಲ್ಲ ಗೌತಮ್ ಅವರೇ, ಬುದ್ಧಿ ಬಂದಾಗ್ಲಿಂದ ನೀವು ಮೀಟಿಂಗೇ ಮಾಡ್ತಿದ್ರ. ದಿನದಲ್ಲಿ 12 ಗಂಟೆ ನೀವು ಮೀಟಿಂಗ್ ಅಲ್ಲೇ ಕೂತಿರ್ತೀರ, ನಿಮಗೆ ಪ್ರಾಕ್ಟೀಸ್ ಬೇಕಾ? ಇದು ಹೆಂಗಿದೆ ಅಂದ್ರೆ ನೀನು ಸ್ವಿಮ್ಮಿಂಗ್ ಕೋಚಿಂಗ್ ಕ್ಲಾಸ್ಗೆ ಅಡ್ಮಿಷನ್ ತಗೊಂಡಾಗಿದೆ. ಅದು ಹಾಗಲ್ಲ, ನಾವು ಎಷ್ಟೇ ಪರ್ಫೆಕ್ಟ್ ಆಗಿದ್ರು, ಕಾನ್ಫಿಡೆಂಟ್ ಆಗಿದ್ರು, ಒಂದೊಂದ್ಸತಿ ನರ್ವಸ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿ, ಫಾರ್ ಮೀ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋದಕ್ಕಿಂತ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋದು ನನ್ನ ಸಿದ್ಧಾಂತ. ಸೂಪರ್ ಗೆಳೆಯ, ಕರೆಕ್ಟಾಗಿ ಹೇಳಿದೆ. ವಾಟ್ ಎ ವಂಡರ್ಫುಲ್ ಥಾಟ್. ನಿಜಾನೇ, ನಮ್ಮನ್ನು ನಾವು ಯಾವಾಗಲೂ ತಿದ್ಕೋತಾ ಇರಬೇಕು, ಕಲಿತಾ ಇರಬೇಕು. ಅವಾಗಲೇ ನಾವು ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ. ಆರ್ಡಿನರಿಗೂ ಎಕ್ಸ್ಟ್ರಾ ಆರ್ಡಿನರಿಗೂ ಇರೋ ಡಿಫ್ರೆನ್ಸೇ ಅದು. ಪ್ರಾಕ್ಟೀಸ್ ಸರಿಯಾಗಿದ್ರೆ ಅರ್ಧ ಯುದ್ಧ ಗೆದ್ದಂಗೆ. ಹೌದ್ರಿ, ಇವತ್ತಿನ ಮೀಟಿಂಗ್ ಇದೆಯಲ್ಲ, ಅದೊಂಥರ ಯುದ್ಧ ಇದ್ದ ಹಾಗೆ. ಇದು ಒಂದು ವೆಸ್ಟ್ ಬೆಂಗಾಲ್ ಕಂಪನಿ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ. ಈ ಬೆಂಗಾಲಿಗಳಿಗೆ ಭಾಷೆ ಅಂದರೆ ಅತಿಯಾದ ಪ್ರೀತಿ, ರಿಲಿಜನ್ ಥರ ನೋಡ್ತಾರೆ. ಅದಕ್ಕೆ ಅವ್ರ ಭಾಷೆಲೇ ವೆಲ್ಕಮ್ ಮಾಡೋಣ ಅಂತ ನಾವು ಅಥೆಂಟಿಕ್ ಆಗಿರಲಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓ, ಬಿಸ್ನೆಸ್ ಜೊತೆಗೆ ಸೆಂಟಿಮೆಂಟ್ಸ್ ಮಿಕ್ಸ್ ಆಗ್ತಿದೆ. ನೈಸ್. ಸೊ ನಿಮಗೆ ಬೆಂಗಾಲಿ ಪೂರ್ತಿಯಾಗಿ ಬರ್ತಾ? ಇಲ್ಲಪ್ಪ, ನನಗೆ ಅದ್ರ ಗಂಧಗಾಡಿನೂ ಇಲ್ಲ. ಈ ಆನಂದ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ಅವ್ನು ಹಾಸ್ಟೆಲ್ ಮೇಟ್ ಒಬ್ಬ ಬೆಂಗಾಲಿಯವನಿದ್ದಂತೆ. ಅವರಿಂದ ಇವನಿಗೆ ಬೆಂಗಾಲಿ ಗೊತ್ತು, ಹಾಗಾಗಿ ಇವನಿಂದ ಸ್ವಲ್ಪ ಕಲಿತಾ ಇದ್ದೀನಿ. ಇವತ್ತಿಗೆ ಆನಂದೇ ನನ್ನ ಟ್ಯೂಟರ್. ಹೌದಿಗೆ ಗರ್ಲ್ ಫ್ರೆಂಡಾ? ಇಲ್ಲ ಅದಕ್ಕೆ. ಸರಿ, ನಿಮ್ಮ ಹೆಸರೇನು? ಗೌತಮ್ ದಿವಾನ್. ಅಲ್ಲ, ಬೆಂಗಾಲಿಯಲ್ಲಿ ನಿಮ್ಮ ಹೆಸರೇನು? ಬೆಂಗಾಲಿಲೂ ಗೌತಮ್ ದಿವಾನೆ. ಅಯ್ಯೋ ಗೌತಮ್ ಅವರೇ. ಓಕೆ, ಬೆಂಗಾಲಿಲಿ ಗೌತಮ್ ದಿವಾನ್. ಅಯ್ಯೋ ಗೌತಮ್ ಅವರೇ, ನಾನು ಕೇಳ್ತಿರೋದು ಬೆಂಗಾಲಿಯಲ್ಲಿ ನಿಮ್ಮ ಹೆಸರು ಏನು ಅಂತ ಹೇಗೆ ಕೇಳ್ತೀರಾ? ಹಾಗೆ ಸರಿಯಾಗಿ ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತೀವಿ. ಹೇಳಿ ಕೇಳಿ ಟೀಚರ್, ನೀವು ಪ್ರಶ್ನೆ ಪತ್ರಿಕೆ ಕರೆಕ್ಟ್ ಆಗಿರ್ಬೇಕು, ಅವಾಗಲೇ ಸರಿಯಾಗಿ ಉತ್ತರ ಬರೋದು. ಸ್ಟೂಡೆಂಟ್ ಅಲ್ವಾ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಟೀಚರ್ ಹೆಂಗಿರ್ತಾರೋ ಸ್ಟೂಡೆಂಟ್ಸ್ ಹಂಗೆ ಇರ್ತಾರೆ. ಅಲ್ಲ ಗೌತಮ್ ಅವರೇ. ಸರಿ, ಓಕೆ. ಈಗ ಹೇಳಿ, ಈಗ ನಿಮ್ಮ ಹೆಸರೇನು ಅನ್ನೋದನ್ನ ಬೆಂಗಾಲಿಯಲ್ಲಿ ಹೇಗೆ ಕೇಳ್ತೀರಾ? ಆಪ್ನಾರ್ ನಾಮ್ ಕಿ. ಕರೆಕ್ಟ್ ಗೆಳೆಯ. ಓಕೆ, ಮತ್ತೆ ನೀವು ಹೇಗಿದ್ದೀರಾ ಅನ್ನೋದಕ್ಕೆ? ಈಗ ತಾನೇ ಕಲಿತೆ. ಆಪ್ನಿ ಕೆಮನ್ ಆಚಿನ್. ಕರೆಕ್ಟ್. ಓಕೆ,
ಊಟ ಆಯ್ತಾ ಅಂತ. ದೋಪೇರ್ ಖಬರ್ ಖಾವ್. ಕರೆಕ್ಟ್. ಓಕೆ. ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ನೋದಕ್ಕೆ. ಓ, ಅತ್ತಿಗೆಯವರು ಈ ರೂಟಲ್ಲಿ ಬರ್ತಾ ಇದ್ದಾರಾ? ಓಹೋ ಅಪ್ಪ ಆನಂದ, ಇವೆಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ. ಅದು ತುಮಿ ಖೂಬ್ ಭಾಲೋ. ಹಾಂ, ತುಮಿ ಖೂಬ್ ಬಾಲು. ಥ್ಯಾಂಕ್ ಯು. ಐ ಮೀನ್ ನಾವು ನಿಮ್ಮೋರು ಅನ್ನೋದಕ್ಕೆ. ನನಗೆ ದೇವರಾಣೆಗೂ ಇವೆಲ್ಲ ಗೊತ್ತಿಲ್ಲ. ಮಿಸ್ಟರ್ ಆನಂದ್, ಹೆಲ್ಪ್ ಮಾಡಿ. ಆಮಿ ತೋಮಾಕಿ ಭಾಲು ಭಾಷಿ. ಹಾಂ, ಆಮಿ ತೋಮಾಕೆ ಭಾಲೋ ಭಾಷಿ. ವಾವ್ ಗೆಳೆಯ, ಕರೆಕ್ಟಾಗಿ ಹೇಳಿದೆ. ಇದು ಬೇಕಾಗಿದ್ದಿದ್ದು. ಸರಿ, ಹಾಗೆ ಎಕ್ಸ್ಕ್ಯೂಸ್ ಮೀ, ಟೈಮ್ ಆಗ್ತಾ ಇದೆ ಮೀಟಿಂಗ್ಗೆ. ಆನಂದ, ಬಾಯ್. ಓಕೆ, ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಇಲ್ಲ ಗೆಳೆಯ, ಈಗ ಮಾತಾಡ್ದಲ್ಲ ಬೆಂಗಾಲಿ, ಅದಷ್ಟು ಕರೆಕ್ಟಾಗಿದೆ ಕಣೋ. ಆದ್ರೆ ಕೊನೆ ಲೈನ್ ಹೇಳ್ದಲ್ಲ, ಆಮಿ ತೋಮಾಕಿ ಬಾಲು ಭಾಷಿ, ಅದನ್ನ ಮಾತ್ರ ಹೇಳ್ಬೇಡ. ಯಾಕೆ? ನಾವು ನಿಮ್ಮವರು ಅಂತ ಚೆನ್ನಾಗಿದೆಯಲ್ಲ. ಅದು ಹಾಗಲ್ಲ ಗೆಳೆಯ. ಆಮಿ ತೋಮಾಕೆ ಬಾಲೋ ಭಾಷಿ ಅಂದ್ರೆ ಐ ಲವ್ ಯು ಅಂತ ಕಣ. ಈಗ ನಾನು ಬೆಂಗಾಳಿನಲ್ಲಿ ಐ ಲವ್ ಯು ಅಂತ ಹೇಳಿದ್ನ ಅವ್ರಿಗೆ. ಕಣ, ನೋಡ್ದ ಎಷ್ಟು ಸುಲಭ ಅಂತ. ಇದನ್ನ ಹೇಳಕ್ ಒದ್ದಾಡ್ತಾ ಇದ್ದಲ್ಲ ನೀನು. ಅವ್ರಿಗೆ ಅರ್ಥ ಆಗಿರಲ್ಲ ಅಲ್ವಾ? ಒಂದ್ ವೇಳೆ ಅರ್ಥ ಆದ್ರೂ ಏನು ತಲೆ ಕೆಡಿಸ್ಕೋಬೇಡ, ಅವ್ರು ಖುಷಿ ಪಡ್ತಾರೆ. ಓಕೆ, ಬಾ. ಆಮಿ ತೋಮಾಕಿ ಬಾಲು ಭಾಷಿ. ಮಗ ಮಾಡೋದು ಒಂದಲ್ಲ ಎರಡಲ್ಲ. ಛೀ. ಆಮಿ ತೋಮಾಕೆ ಭಾಲೋ ಭಾಷಿ. ಗೌತಮ್ ಅವರು ನನಗೆ ಐ ಲವ್ ಯು ಅಂದ್ರ